ಆಪ್ ಕಿ ಅದಾಲತ್ನಲ್ಲಿ ಟೀಂ ಇಂಡಿಯಾದ ಓಪನಿಂಗ್ ಬ್ಯಾಟ್ಸ್ಮನ್ ಶಿಖರ್ ಧವನ್ ಮೇಲಿರುವ ಆರೋಪವೆಂದರೆ ಇವರು ಹೊಸ ಶೋಕಿಗಳನ್ನು ಮಾಡುತ್ತಾರೆ ಎಂಬುದು. ಇತ್ತೀಚೆಗೆ ನಿಮ್ಮ ಒಂದು ವಿಡಿಯೋ ತುಂಬಾನೇ ವೈರಲ್ ಆಗ್ತಾ ಇದೆ. ಅದರಲ್ಲಿ ರಣವೀರ್ ಸಿಂಗ್ ಅವರು ನಿಮಗೆ ಡ್ಯಾನ್ಸಿಂಗ್ ಸ್ಟೆಪ್ ಹೇಳ್ಕೊಡ್ತಾ ಇರ್ತಾರೆ, ಖಲೀಬಲಿ. ಹೌದು, ಖಲೀಬಲಿ. ಅದನ್ನ ನಮ್ಮ ಜನಗಳಿಗೆ ತೋರಿಸ್ಬೇಕು ಅಂತ ಇದ್ದೀನಿ. ನೀವು ಅದರಲ್ಲಿ ಹೇಗೆ ಡ್ಯಾನ್ಸ್ ಮಾಡ್ತಿದ್ರಿ ಅಂತ. ಕ್ಯಾನ್ ವಿ ಹ್ಯಾವ್ ದ ವಿಡಿಯೋ ಪ್ಲೀಸ್? ಅಂದ್ರೆ ಈ ಕಲಿ ಬಲಿ ಹೋಗಯ್ಯ ಹುಮೆ ಎಲ್ಲಿಂದ ಶುರುವಾಯ್ತು? ಇದು ಆ್ಯಕ್ಚುಲಿ ನಾನು ಮುಂಬೈಯಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೆ ಆವಾಗ. ಸೊ ಅವ್ರದ್ದು ಕೂಡ ಶೂಟಿಂಗ್ ನಡೀತಿತ್ತು. ಶೂಟಿಂಗ್ ಆದಮೇಲೆ ನಾವಿಬ್ಬರು ಸಿಕ್ಕಿದಾಗ ಅಲ್ಲಿ ಏನು ಹೇಳ್ತಾರೆ, ಅದು ನನಗೆ ಅವರ ಒಂದು ಹೈಫೈ ಸ್ಟೆಪ್ಸು ನಾನು ಹೇಳಿದೆ, ನಿಮ್ಮಿಂದ ಏನಾದರೂ ಕಲಿಬೇಕು ನಾನು ಅಂತ. ಸೊ ಆಗ ಅವರು ನನಗೆ ಈ ಸ್ಟೆಪ್ನ ಹೇಳಿಕೊಟ್ರು. ಸೊ ಡ್ಯಾನ್ಸ್ ಬಗ್ಗೆನೂ ನನಗೆ ಇಂಟ್ರೆಸ್ಟ್ ಇದೆ. ಸೊ ಯಾವಾಗಾದರೂ ಡ್ಯಾನ್ಸ್ ಮಾಡ್ತಾ ಇರ್ತೀನಿ, ಸಾಂಗ್ಸ್ನ ಕೇಳ್ತಾ ಇರ್ತೀನಿ. ನಾನು ರೂಮಲ್ಲಿದ್ದೆ ಅಂತ ಹೇಳಿದ್ರೆ ಮ್ಯೂಸಿಕ್ ಹಾಕ್ಕೊಂಡು ಒಬ್ಬನೇ ಡ್ಯಾನ್ಸ್ ಮಾಡ್ತಾ ಇರ್ತೀನಿ. ವಿರಾಟ್ ಕೊಹ್ಲಿ ಅವರ ಐಪಾಡಲ್ಲಿ ನೀವು ಪಂಜಾಬಿ ಹಾಡುಗಳನ್ನ ತುಂಬಿಸಿದ್ರಂತೆ. ನಾನಲ್ಲ, ಅವರಿಗೇನೆ ಅದು ಪಂಜಾಬಿ ಹಾಡುಗಳು ತುಂಬ ಇಷ್ಟನೇ ಅವ್ರಿಗೆ. ಸೊ ನಾವೆಲ್ಲ ಡೆಲ್ಲಿಲಿದ್ರೂ ಕೂಡ ಪಂಜಾಬಿ ಬ್ಯಾಕ್ಗ್ರೌಂಡಿಂದ ಬಂದಿರೋರಾಗಿರೋದ್ರಿಂದ ಸೊ ಅದು ತುಂಬ ಇಷ್ಟ ಆಗುತ್ತೆ ಅವ್ರಿಗೂ. ಮತ್ತು ವಿರಾಟ್ ಅವ್ರಿಗೂ ತುಂಬ ಇಷ್ಟನೇ ಪಂಜಾಬಿ ಹಾಡುಗಳು, ಪಂಜಾಬಿ ಕಲ್ಚರು, ಅದರ ಥರ ಡ್ಯಾನ್ಸ್. ಡ್ರೆಸ್ಸಿಂಗ್ ರೂಮಲ್ಲಿ ಪಂಜಾಬಿ ಹಾಡುಗಳನ್ನ ಜಾಸ್ತಿ ಹಾಕ್ತೀರಾ? ಹಾಂ ಹೌದು, ಹಿಂದಿ ನಡೀತಾ ಇರುತ್ತೆ, ಪಂಜಾಬಿ ಸಾಂಗ್ಸ್ ಕೇಳ್ತಾ ಇರ್ತಾರೆ, ಇದೇ ಥರ ನಡೀತಾ. ಅಂದ್ರೆ ಎಲ್ರಿಗಿಂತ ಮುಂಚೆ ಡ್ಯಾನ್ಸ್ ಮಾಡೋರು ಶಿಖರ್ ಧವನೇ ಆಗಿರ್ತಾರೆ. ಹಾಂ, ನಾನು ಮಾಡ್ತೀನಿ. ಯಾವುದೇ ರೀತಿ ನಾಚಿಕೆ ಇಲ್ಲದೆ ನಾನು ಫಸ್ಟ್ ಡ್ಯಾನ್ಸ್ ಮಾಡೋದಕ್ಕೆ ಹೇಳ್ತೀನಿ ಎಲ್ಲರ ಮುಂದೆ. ತುಂಬ ಚೆನ್ನಾಗಿರುತ್ತೆ. ಇದು ಮಾಡ್ತೀರಾ ಡ್ಯಾನ್ಸ್? ಇಲ್ಲಿ ಮಾಡಬೇಕು ಅಂದರೆ ಒಂಥರ ದಟ್ ಸೌಂಡ್ಸ್ ಗುಡ್ ಅಲ್ಲ? ಹಾಗಿದ್ರೆ ಯಾವ ಹಾಡಿಗೆ ಡ್ಯಾನ್ಸ್ ಮಾಡ್ತೀರಿ? ಸರಿ. ಬಹಳ ಗಟ್ಟಿ ಮನ್ಸು ಮಾಡ್ಕೊಂಡು ಬಂದಿದ್ದೀನಿ ನಾನು ಇಲ್ಲಿಗೆ. ಆಯಿತು, ನಿಮ್ಗೆ ಯಾವ ಸಾಂಗ್ ಇಷ್ಟ? ನೋಡೋದಕ್ಕೆ ನೋಡಿ ಅಷ್ಟೊಂದು ಮುದ್ದಾಗೇನು ಕಾಣಿಸಲ್ಲ ನಾನಲ್ವಾ? ಇಲ್ಲ, ಕಲಿಬಲಿನೇ ಹಾಕಿ. ಪರವಾಗಿಲ್ಲ, ಕಲಿಬಲಿ ಬಿಟ್ಟು ಯಾವ್ದಾದ್ರು ಪಂಜಾಬಿ ಸಾಂಗ್ ಹಾಕಿ, ತೊಂದರೆ ಇಲ್ಲ, ಪರವಾಗಿಲ್ಲ. ಅದು ಸರಿ ಸರ್, ನಿಮ್ಮ ಈ ಶೋ ಅಲ್ಲಿ ಫಸ್ಟ್ ಡ್ಯಾನ್ಸ್ ಮಾಡಿರೋ ನಾನೇ ಅನ್ಸುತ್ತೆ. ಹಾ, ಖಂಡಿತ ನೀವೇ ಮೊದಲನೇ ಅವರು. ಜನರು ಕೇಳಿದ್ರು ಅನ್ನೋ ಕಾರಣಕ್ಕೆ ಕಟಕಟೆನಲ್ಲಿ ಡ್ಯಾನ್ಸ್ ಮಾಡುವಂತ ವ್ಯಕ್ತಿ. ಆದ್ರೆ ಇತ್ತೀಚೆಗೆ ಹೊಸ ಹವ್ಯಾಸಗಳು ಅಂದ್ರೆ ಕುದುರೆ ಸವಾರಿ ಹವ್ಯಾಸ ಶುರುವಾಗಿದೆ. ಹೌದು, ಕುದುರೆ ಸವಾರಿನೂ ಮಾಡ್ತೀನಿ. ಯಾಕಂದ್ರೆ ನಂಗೆ ಕುದುರೆಗಳಂದ್ರೆ ತುಂಬಾ ಇಷ್ಟ. ಸೊ ಯಾವಾಗಲಾದ್ರೂ ಅವಕಾಶ ಸಿಕ್ತು ಅಂತ ಹೇಳಿದ್ರೆ ಕುದುರೆ ಸವಾರಿಗೆ ಹೋಗ್ತಾ ಇರ್ತೀನಿ ನಾನು. ಮತ್ತೆ ಯಾಕಂದ್ರೆ ಪ್ರಾಣಿಗಳ ಜೊತೆ ಇರೋದು ನಂಗೆ ತುಂಬಾ ಇಷ್ಟ. ಮತ್ತೆ ಕೆಲವೊಂದು ವಿಡಿಯೋಸ್ ನೋಡಿದೆ, ಅದರಲ್ಲಿ ಕೊಳಲನ್ನ ನುಡಿಸ್ತಾ ಇದ್ದೆ. ಬಾನ್ಸುರಿನೂ ಕೂಡ ಕಲಿತಿದ್ದೀನಿ ನಾನು. ಯಾಕಂದ್ರೆ ಕ್ಲಾಸಿಕಲ್ ಮ್ಯೂಸಿಕ್ಸ್ ಎಲ್ಲ ನಂಗೆ ಇಷ್ಟ ಆಗುತ್ತೆ. ನನಗೆ ಟೈಮ್ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಹೋಗಿ ನಾನು ಅಂತ ನಮ್ಗೆ ಹೇಗೆ ಗೊತ್ತಾಗಬೇಕು? ನೀವು ನಮ್ಗೆ ತೋರಿಸ್ದೆ ಹೋದ್ರೆ ಆ ಬಾನ್ಸುರಿ ಅಂದ್ರೆ ಅದು. ಅಂದರೆ ಯಾವಾಗ್ಲೂ ನಾನು ಎಲ್ಲೇ ಹೋದರೂ ಕೂಡ ನಾನು ಫ್ಲೂಟ್ನ ನಾನು ಜೊತೆಲೇ ತೊಗೊಂಡು ಹೋಗ್ತೀನಿ ಇರುತ್ತೆ. ಮತ್ತು ನಾನು ಟೈಮ್ ಸಿಕ್ಕಾಗೆಲ್ಲನೂ ಇದನ್ನು ನುಡಿಸ್ತಾ ಇರ್ತೀನಿ. ಸೊ ದಟ್ ಹಾಬಿಯಾಗಿ ನಾನು ಅದನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಯಾಕಂದರೆ ಎಲ್ಲರೂ ಕೆಲಸ ಮಾಡಬೇಕು, ಅದ್ರ ಜೊತೆಗೆ ಕೆಲಸ ಮಾಡೋದ್ರ ಜೊತೆಗೆ ನಮ್ಮ ಹವ್ಯಾಸನ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಅದನ್ನು ಮಾಡ್ತಾಯಿರ್ತೀನಿ. ಸೊ ಅದರಿಂದ ತುಂಬ ಖುಷಿ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ. ಅಂದರೆ ಖಂಡಿತ ಮಾಡಲೇಬೇಕು. ನಾನು ಕೇಳ್ಪಟ್ಟೆ ನಿಮಗೆ
ಶಾಯರಿ ಹೇಳುವಂತ ಹವ್ಯಾಸ ಕೂಡ ಇದೆಯಾ? ಹಾಂ, ಇದೆ, ಖಂಡಿತವಾಗ್ಲೂ ಶಾಯರಿ ಮಾಡ್ತೀನಿ ನಾನು. ಆದರೆ ಅದು ಅಂದರೆ ಶೇರ್ ಮಾಡೋದಕ್ಕೆ ಇಷ್ಟಪಡಲ್ಲ, ಯಾಕಂದರೆ ಯಾವಾಗಲೂ ಕೇಳ್ತಾ ಇರ್ತೀನಿ, ಅದ್ರ ಜೊತೆಗೆ ಅದ್ರ ಥರನೇ ನಾನು ಇದು ಮಾಡ್ತಿರ್ತೀನಿ. ಈಗ ಫ್ಲೂಟನ್ನ ನುಡಿಸಿದಾಯ್ತು, ಒಂದೆರಡು ಶಾಯರಿ ಕೂಡ ಹೇಳಿ. ನೋಡಿದ್ರಾ ಈಗ ಒಂದು ಇದ್ರ ಜೊತೆಗೆ ಅದನ್ನು ಹೇಳಬೇಕು, ಒಂದು ಹೇಳ್ತೀನಿ ಕೇಳಿ. ಇದು ಡಾಕ್ಟರ್ ಜವಾನ್ ಇಂದೂರಿ ಅವರ ಶಾಯರಿ. ಸೊ ಇಲ್ಲಿ ಎಷ್ಟೋ ಜನ ರೈತರು ಕೂತಿದ್ದೀರಾ, ಸೊ ಅವರಿಗೋಸ್ಕರ ಇದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. जवानियों में जवानी को जो धूल करते हैं, जवानियों में जवानियों में जवानी को जो धूल करते हैं, जो लोग भूल नहीं करते वो भूल करते हैं. ಇನ್ನೊಂದೇನೆಂದರೆ, ಇನ್ನೊಂದು ಶಾಯರಿ ಇದೆ. ಇದು ಒಂದು ನಾವೆಲಿಂದ ಬಂದಿರೋಂಥದ್ದು. ಇದು ಬಹಳ ದೊಡ್ಡ ಫೇಮಸ್ ಶಾಯರಿ. ಇದೇನೆಂದರೆ, हम सायादार पेड़ ज़माने के काम आए, हम सायादार पेड़ ज़माने के काम आए, जब सूखने लगे तो जलाने के काम आए. ಇನ್ನೂ ಒಂದು ಹವ್ಯಾಸ ಇದೆ, ಬೇರೆ ಪ್ಲೇಯರ್ಸ್ ಕೂದಲು ಕತ್ತರಿಸೋದು. ಖಂಡಿತವಾಗ್ಲೂ ಸರ್, ಅದೇನೆಂದರೆ ಇನ್ನೊಂದು ವರ್ಷಗಳಾದಮೇಲೆ 4-5 ವರ್ಷ ಆದಮೇಲೆ ಕ್ರಿಕೆಟು ನಾವೆಲ್ಲ ಕೆಲಸ ಮುಗಿಸಿದ್ಮೇಲೆ ಬೇರೆ ಕೆಲಸ ಇಟ್ಕೋಬೇಕಲ್ಲ, ಅದಕ್ಕೆ. ಸೊ ಒಂದು ಸರಿ ರಿಷಬ್ದು ಕಟ್ ಮಾಡಿದ್ದೆ ಹೀಗೇ ನಾನು. ಸೊ ಆಮೇಲೆ ನನ್ನ ಹೇರ್ಸ್ನ ನಾನೇ ಟ್ರಿಮ್ ಮಾಡ್ಕೋತೀನಿ. ಕಟ್ ಮಾಡೋದು, ಟ್ರಿಮ್ ಮಾಡೋದು ನನ್ನ ಹತ್ರ ಟ್ರಿಮ್ಮರ್ ಇದೆ, ಸೊ ನಾನು ಟ್ರಿಮ್ ಮಾಡ್ಕೋತೀನಿ. ಸೊ ಆಮೇಲೆ ಅವ್ನು ಟ್ರಿಮ್ಮರಲ್ಲಿ ಮಾಡಬೇಕು ಅಂತ, ಅದಕ್ಕೆ ಅವ್ನಿಗೂ ಟ್ರಿಮ್ಮರಲ್ಲಿ ರೆಡಿ ಮಾಡಿದೆ. ಸೊ ವಿರಾಟ್ಗೂ ಅವಾಗವಾಗ 1 ಸರಿನೋ 2 ಸರಿನೋ ಯಾವಾಗಲೂ ಟ್ರಿಮ್ ಮಾಡಿದ್ದೀನಿ. ಅವ್ರಿಗೆ ಜಾಸ್ತಿ ಇಲ್ಲ, ಅವರೇ ನನ್ನ ಕೂದಲನ್ನ ಟ್ರಿಮ್ ಮಾಡಿದ್ದಾರೆ. ಈ ಹೊಸ ಹೊಸ ಹವ್ಯಾಸಗಳು ಪ್ರತಿ ದಿವಸ ಒಂದೊಂದು ಹೊಸ ಶುರುವಾಗ್ತಿದೆಯಲ್ಲ, ಈ ಐಡಿಯಾಸ್ ಎಲ್ಲ ಎಲ್ಲಿಂದ ಬರ್ತಾ ಇದೆ ನಿಮಗೆ? ಈ ಐಡಿಯಾಸ್ ಅಂದರೆ, ನನಗೆ ಚಿಕ್ಕ ವಯಸ್ಸಿಂದನೂ ಫ್ಲೂಟ್ ಅನ್ನೋಂತೆಲ್ಲ ಇಷ್ಟ ಆಗುತ್ತೆ. ಸೊ ಚಿಕ್ಕ ವಯಸ್ಸಲ್ಲಿ ಅದನ್ನು ನುಡ್ಸೋದನ್ನು ನೋಡಿದಾಗ ನನಗೂ ನುಡಿಸ್ಬೇಕು ಅಂತ ಆಸೆ ಆಗ್ತಾಯಿತ್ತು. ಸೊ ನೀವು ನೋಡಿರ್ತೀರಲ್ವ, ರೋಡಲ್ಲಿ ಕೋಳಲ್ಲಿ ನುಡಿಸ್ಕೊಂಡು ಹೋಗ್ತಾ ಇರ್ತಾರೆ, ಅವ್ರು ನುಡಿಸ್ಕೊಂಡು ಅವ್ರ ಹಿಂದೆನೇ ಹೋಗ್ತಾ ಇರ್ತೀವಿ. ಅವ್ನು ಎಲ್ಲಿವರೆಗೂ ಹೋಗೋದಿಲ್ಲ ಅಲ್ಲಿವರೆಗೂ ನಾನು ಕೇಳಿಸ್ಕೊತಾ ಇದ್ದೆ ಅದನ್ನು. ಸೊ ನಾನು ಹಾಗೆ ಸುಮ್ಮನೆ ಕೂತಿದ್ದೆ 2015ರಲ್ಲಿ ಅನಿಸುತ್ತೆ, ಯಾಕೆ ಕಲಿಬಾರ್ದು ಕೋಳಲನ್ನು ಅಂತ ಅನ್ನಿಸ್ತು. ಸೊ ಆವಾಗ ನಾನು ಅದಕ್ಕಿಂತ ಕಲಿಯೋದು ಉತ್ತಮ ಅಂತ ಹೇಳಿ ಕಲ್ತಿಯಕ್ಕೆ ಶುರು ಮಾಡಿದೆ ನಾನು. ಸೊ ಆನ್ಲೈನ್ ಕ್ಲಾಸಸ್ ತೊಗೊಂಡೆ. ನಾನು ಗುರುಗಳನ್ನ 1 ಸರಿನೋ 2 ಸರಿನೋ ಮೀಟ್ ಮಾಡಿದ್ದೀನಿ ಅಷ್ಟೇ. ಸೊ ಹಾಗೆ ನಾನು ಕೋಳನ ಕಲ್ತಿದ್ದು. ಸೊ ಅದಾದಮೇಲೆ ನಾನು ಕುದುರೆನ ನೋಡಿದಾಗೆಲ್ಲ ನನಗೆ ಬಹಳ ಆಸೆ ಆಗ್ತಾಯಿತ್ತು ಸವಾರಿ ಮಾಡಬೇಕು ಅಂತ ಹೇಳಿ. ಸೊ ಇವಾಗ ನಾನು ಕುದುರೆ ಸವಾರಿನ ಕಲ್ತ್ಕೊಂಡೆ ಆಮೇಲೆ. ಸೊ ಅಲ್ಲಿ ಹೋದಾಗ ನಾನು ಕುದುರೆಗಳನ್ನು ಓಡಿಸೋದಕ್ಕೆ ಶುರು ಮಾಡಿದೆ. ಸೊ ಆ ನಿಧಾನವಾಗಿ ಅದು ಕೂಡ ಅಭ್ಯಾಸ ಆಗ್ತಾ ಹೋಯಿತು. ಇದಾದಮೇಲೆ ಈಗ ಇನ್ನೊಂದು ನಾನು ನಿಮ್ಮ ಹೊಸ ಹವ್ಯಾಸ ನೋಡಿದೆ. ನೀವು ಪಾಕಿಸ್ತಾನದ ಪ್ಲೇಯರ್ಗಳನ್ನ ಬರೀ ಫೀಲ್ಡಲ್ಲಿ ಮಾತ್ರ ಹೊಡೆಯೋದಿಲ್ಲ, ಟ್ವಿಟರಲ್ಲಿ ಕೂಡ ಪಾಕಿಸ್ತಾನದ ಫೀಲ್ಡರ್ಗಳಿಗೆ ತುಂಬ ಹೊಡಿತೀವಿ. ಹಾಂ, ಖಂಡಿತ. ಅದು ಶಾಹಿದ್ ಅಫ್ರಿದಿ, ಅದು ಅವ್ರು ಮಾಡಿರೋ ಟ್ವೀಟು, ಅದ್ರ ಬಗ್ಗೆನೇ ಮಾತಾಡ್ತಿದ್ದೀರಾ ಅಲ್ವಾ? ಹೌದು. ನಿಜವಾಗ್ಲೂ ನಮ್ಮ ದೇಶದ ಬಗ್ಗೆ ಯಾರಾದರೂ ಏನಾದರೂ ಮಾತಾಡಿದ್ರೆ ಖಂಡಿತವಾಗ್ಲೂ ಆಗ ನಾವು ನಿಂತೇ ಇರ್ತೀವಿ, ಖಂಡಿತವಾಗ್ಲೂ ಸಿದ್ಧವಾಗಿ ನಿಂತಿರ್ತೀವಿ. ಆಮೇಲೆ ನಮಗೆ ಗೊತ್ತಿದೆ, ಎಸ್ಪೆಷಲಿ ನಮ್ಮ ಪ್ರಧಾನಮಂತ್ರಿಯವ್ರಿಗೆ ಗೊತ್ತಿದೆ ನಮ್ಮ ದೇಶನ ಹೇಗೆ ನಡೆಸಬೇಕು ಅಂತ. ಅವ್ರು ಎಷ್ಟು ಚೆನ್ನಾಗಿ ನಡೆಸ್ತಾ ಇದ್ದಾರೆ ಈಗ. ಸೊ ಆಗ ನಮಗೆ ಹೊರಗಡೆಯಿಂದ ಬಂದು ಯಾರನ್ನೂ ಅಡ್ವೈಸ್ ಮಾಡೋ ಅಗತ್ಯ ಇರಲ್ಲ. ಅವ್ರ ಮನೇನ ಸುಧಾರಿಸ್ಕೊಂಡ್ರೆ ಸಾಕಾಗಿರುತ್ತೆ. ಅದೇನೋ ಹೇಳ್ತಾರಲ್ಲ, ಒಂದು ನಮ್ಮನೇಲಿ ಸಾಕಿರೋವಂಥ ನಾಯಿ ನಮ್ಮನೆಲ್ಲ ಬೊಗಳ್ತಾ ಇದ್ರೆ ಪಕ್ಕದ ಮನೇಲಿರೋ ನಾಯಿಗೆ ಕಲ್ಲು ಹೊಡೆದ್ರಂತೆ ಇವ್ರುಗಳೆಲ್ಲ. ಸೊ ಹಾಗೆ. ನೀವು ಶಾಯದ್ ಅಫ್ರಿದಿ ಅವ್ರಿಗೆ ಯಾವುದೇ ಶಾಯರಿ ಹೇಳಲಿಲ್ವಾ? ಇಲ್ಲ, ನಾನು ಆ ಟೈಮಲ್ಲಿ ಅಷ್ಟೊಂದು ಶಾಯರಿಗಳನ್ನ ನೋಡ್ತಾ ಇರಲಿಲ್ಲ. ಸೊ ನಾನು ನೆನಪಲ್ಲಿ ಇಟ್ಕೊಂಡಿರಲಿಲ್ಲ. ಸೊ ಒಂದು ವೇಳೆ ಏನಾದರೂ ನೆನಪಾದರೆ ಖಂಡಿತವಾಗ್ಲೂ ಟ್ವೀಟ್ ಮಾಡ್ತೀನಿ. ಮೋದಿ ಅವರು ಕೂಡ ನಿಮ್ಮ ಬಗ್ಗೆ ಹೊಗಳಿದ್ದಾರೆ. ಮೋದಿ ಅವರ ಟ್ವೀಟನ್ನು ನಾನು ನೋಡಿದ್ದೆ. ಅವರು ಬರೀತಾರೆ, ಹೇಗೆ ಕೆಟ್ಟ ಬಾಲನ್ನ ನೀವು ಮೈದಾನದಿಂದ ಹೊರಗಡೆ ಹಾಕ್ತಿರಲ್ಲ, ನಾವು ಅದೇ ಥರ ಶತ್ರುಗಳಿಗೆ ಉತ್ತರ ಕೊಡ್ತೀವಿ. ಖಂಡಿತವಾಗ್ಲೂ ತುಂಬ ಸೌಭಾಗ್ಯ ನಂದು ಅಂತ ಹೇಳ್ಬೋದು. ನಮ್ಮ ಪ್ರಧಾನಮಂತ್ರಿಯವರು ಸರ್ರು ನನಗೆ ಟ್ವೀಟ್ ಮಾಡಿದ್ರು, ರೀಟ್ವೀಟ್ ಮಾಡಿದ್ರು. ಅದು ಮೊದಲನೇದಾಗಿ ನನಗದು ಗರ್ವದ ಮಾತು ಅಂತ ಹೇಳ್ಬೋದು. ಸೊ ಹಾಗೇನೆ ಜೊತೆಗೆ ಈಗ ಏನು ನಡೀತಾ ಇದೆಯಲ್ಲ ನಗು, ಮತ್ತು ಈಗ ಕರೆಕ್ಟಾಗಿದೆ ಅಲ್ಲ. ಸೊ ನಮ್ಮ ಕಡೆಯಿಂದ ಏನು ರಿವರ್ಟ್ ಅಟ್ಯಾಕ್ನ ಮಾಡಿದ್ರು ಅದು ತುಂಬ ಚೆನ್ನಾಗಿದೆ. ಸೊ ಅವ್ರು ಮಾಡಿರೋಂಥ ಇದಕ್ಕೆ ನಮ್ಮ ಫ್ಯಾಮಿಲೀಸ್ ಎಲ್ಲ ಏನಿದೆ, ಅವ್ರು ದುಃಖದಲ್ಲಿದ್ದಾರೆ, ಅವರಿಗೆಲ್ಲನೂ ಇಷ್ಟು ಶಾರ್ಟ್ ಟೈಮಲ್ಲಿ ಒಂದು ಉತ್ತರ ಕೊಟ್ಟಂಥ ನಮ್ಮ ಪ್ರಧಾನಮಂತ್ರಿಯವರು ನಿಜವಾಗ್ಲೂ ನಮ್ಗೆ ಹೆಮ್ಮೆ ಆಗುತ್ತೆ. ಸೊ ಆ್ಯಂಡ್ ಐ ಸಲ್ಯೂಟ್ ದೆಮ್ ಫಾರ್ ಡೂಯಿಂಗ್ ದಟ್, ಐ ನೋ. ಸೊ ಎಸ್, ವಿ ಆರ್ ದೇರ್, ಆ್ಯಸ್ ಸಿಂಪಲ್ ಆಸ್ ದಟ್. ನೀವು ತುಂಬ ಒಳ್ಳೆ ಮಾತನ್ನ ಹೇಳಿದ್ರಿ. ನಾವು ಎಷ್ಟು ಸುರಕ್ಷತೆನ ಅನುಭವಿಸ್ತಾ ಇದ್ದೀವಿ ದೇಶದಲ್ಲಿ.